ಹುಣ್ಣಿಮೆಯ ದಿನ ಸಾಯಂಕಾಲ ಭಕ್ತಿಯಿಂದ ದೇವರನ್ನ ಪ್ರಾರ್ಥಿಸಿದ್ರೆ ಸಾಕು, ನಿಮ್ಮ ಜೀವನದಲ್ಲಿ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ. ಪ್ರತಿಯೊಬ್ಬ ಮನುಷ್ಯ ಅವನ ಜೀವನದಲ್ಲಿ ತನ್ನದೇ ಆದ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾನೆ. ಇನ್ನು ಕೆಲವರಿಗೆ ಆರ್ಥಿಕವಾಗಿ ಸಂಕಷ್ಟ ಇದ್ರೆ ಅಂಥವರು ಹುಣ್ಣಿಮೆಯ ದಿನ ಒಂದು ಚಿಕ್ಕ ಪೂಜೆಯನ್ನು ಮಾಡಿಸಿಕೊಳ್ಳೋದ್ರಿಂದ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರಬಹುದು, ನೆಮ್ಮದಿಯ ಜೀವನವನ್ನ ನಡೆಸಬಹುದು. ಜ್ಯೋತಿಷಾಸ್ತ್ರದಲ್ಲಿ ಸೂರ್ಯ ಮತ್ತು ಚಂದ್ರ ಎಲ್ಲಾ ತಿಥಿಗಳಿಗೂ ಅಧಿಪತಿಗಳಾಗಿರುತ್ತಾರೆ. ಆದ ಕಾರಣದಿಂದಲೇ ಕಾಲ ಕಾಲಕ್ಕೆ ಅಮಾವಾಸ್ಯೆ ಹುಣ್ಣಿಮೆಗಳು ನಡೆಯುತ್ತಾ ಇರುತ್ತವೆ, ಬರ್ತಾ ಇರ್ತವೆ. ಈ ರೀತಿ ಬದಲಾವಣೆಗಳಾಗುವ ವೇಳೆ ನಮ್ಮ ರಾಶಿ ಫಲಗಳ ಮೇಲೆ ಅವುಗಳು ತಮ್ಮದೇ ಆದ ಪ್ರಭಾವವನ್ನ ಬೀರುತ್ತವೆ. ಆದ ಕಾರಣ ಹುಣ್ಣಿಮೆ ದಿನದಂದು ಮಾಡಿಸುವ ಪೂಜೆ ಅತ್ಯಂತ ಶ್ರೇಷ್ಠವಾದದ್ದು ಎಂದು ಹೇಳಲಾಗುತ್ತದೆ. ಹುಣ್ಣಿಮೆಯಲ್ಲಿ ಚಂದ್ರನನ್ನ ಬೇಡಿಕೊಳ್ಳುವ ವ್ರತವನ್ನ ಆಚರಿಸಿದ್ರೆ ಅವನ ಅನುಗ್ರಹ ಸಂಪೂರ್ಣವಾಗಿ ಲಭಿಸುತ್ತದೆ. ಚಂದ್ರ ಲಗ್ನದಲ್ಲಿ ಜನಿಸಿದವರು ವಿದ್ಯಾಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸ್ಥಾನವನ್ನ ತಲುಪ್ತಾರೆ. ಇವರಿಗೆ ಆರ್ಥಿಕ ಸಮಸ್ಯೆಗಳೇ ಬರೋದಿಲ್ಲ. ಚಂದ್ರನ ಅನುಗ್ರಹ ಪಡಿಬೇಕು ಅಂದ್ರೆ ಹುಣ್ಣಿಮೆ ದಿನ ಈ ವ್ರತವನ್ನ ಆಚರಿಸಿಕೊಳ್ಬೇಕು. ಹುಣ್ಣಿಮೆ ದಿನ ವ್ರತದ ಜೊತೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನ ಮಾಡಿಕೊಂಡ್ರೆ ನಿಮಗೆ ಶುಭ ಲಾಭಗಳು ಸಿಗುತ್ತವೆ. ಅದಕ್ಕೆ ಕಾರಣ ಅನೇಕ ದೇವಾಲಯಗಳಲ್ಲಿ ಪ್ರತಿ ಹುಣ್ಣಿಮೆ ದಿನ ಸತ್ಯನಾರಾಯಣ ವ್ರತವನ್ನ ಮಾಡುತ್ತಾರೆ. ಈ ಪೂಜೆ ಮಾಡುವಾಗ ನೀವು ಅಲ್ಲಿ ಹೋಗಿ ಸತ್ಯನಾರಾಯಣ ವ್ರತದಲ್ಲಿ ಭಾಗಿಯಾಗಬೇಕು, ಅದು ತುಂಬಾ ಉತ್ತಮ. ಹುಣ್ಣಿಮೆ ದಿನ ಸಾಯಂಕಾಲದ ಸಮಯದಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡಿದ ನಂತರ ಹೆಣ್ಣು ದೇವತೆ ಅಥವಾ ದೇವಿಯರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಇನ್ನೂ ಒಳ್ಳೆಯದು. ಮನೆಯಲ್ಲಿ ಪೌರ್ಣಿಮೆ ದಿನ ತುಪ್ಪದಿಂದ ಮಾಡಿದ ಅನ್ನ, ಮೊಸರನ್ನ, ಹಣ್ಣುಗಳನ್ನ ದೇವಾಲಯದಲ್ಲಿ ಪ್ರಸಾದವಾಗಿ ಹಂಚಿದ್ರೆ ನಿಮ್ಮ ಆಸೆಗಳು, ಮನಸ್ಸಿನ ಇಷ್ಟಾರ್ಥಗಳು, ಕೋರಿಕೆಗಳು ಈಡೇರುತ್ತವೆ. ಇನ್ನು ಸೋಮವಾರ ಚಂದ್ರನಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು. ಹಾಗೆಯೇ ರೋಹಿಣಿ, ಹಸ್ತ ನಕ್ಷತ್ರಗಳಲ್ಲಿ ಚಂದ್ರನನ್ನ ಪೂಜೆ ಮಾಡಿದ್ರೆ ತುಂಬಾ ಶೀಘ್ರವಾಗಿ ಫಲಿತಾಂಶಗಳನ್ನ ನೀಡ್ತಾನೆ. ಚಂದ್ರನ ಅನುಗ್ರಹ ಪಡಿಬೇಕು ಎನ್ನುವವರು ಬಿಳಿಯ ವಸ್ತ್ರವನ್ನ ಧರಿಸಿದ್ರೆ ಉತ್ತಮ. ಇನ್ನು ಮುತ್ತಿನ ಹರಳನ್ನ ಧರಿಸಿದ್ರೆ ಇನ್ನೂ ಶ್ರೇಷ್ಠ. ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟ ವಾರ ಆಗಿರೋದ್ರಿಂದ ಆ ದಿನ ಅಕ್ಕಿಯಿಂದ ಮಾಡಿದ ಆಹಾರವನ್ನ ತ್ಯಜಿಸಿದ್ರೆ ಅವರು ಜೀವನದಲ್ಲಿ ಕ್ರಮೇಣವಾಗಿ ಮುಂದೆ ಬರ್ತಾರೆ. ಎಲ್ಲಾ ಕಷ್ಟ ಸಮಸ್ಯೆಗಳು, ಚಂದ್ರನಿಗೆ ಸಂಬಂಧಪಟ್ಟ ದೋಷಗಳು ಕೂಡ ತೊಲಗುತ್ತವೆ. ಆಗ ಅಭಿವೃದ್ಧಿಯತ್ತ ನಮ್ಮ ಜೀವನ ಸಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.